ಇವ್ರಕ್ಕಿಂತ ಮುಂಚೆನೇ ನಾನೇ ಖುದ್ದಾಗಿ ಡೆಲ್ಲಿಗೆ ಹೋಗಿ ಚುನಾವಣೆ ಆಯೋಗಕ್ಕೆ ಸಮಯ ಕೇಳಿದ್ದೆ, ಕೊಟ್ಟಿಲ್ಲ. ಅದಾದಮೇಲೆ ಅಧಿಕೃತವಾಗಿ ನಾವು ನಮ್ಮ ರೀಜನಲ್ ಕಮಿಷನರ್ ಹತ್ರ ಕಳಿಸ್ಕೊಟ್ಟಿದ್ದೀವಿ, ಉತ್ತರ ಬಂದಿಲ್ಲ. ಆದರೆ ವ್ಯತ್ಯಾಸ ನೋಡಿ, BJP JDS ಅವರು ಕೇಳಿದ ತಕ್ಷಣ ಹೇಗೆ ಸ್ಪಂದಿಸ್ತಾರೆ, ನಮ್ಮ ರಾಜ್ಯ ಸರ್ಕಾರ ನೀಡಿದಂಥ ಸಲಹೆಗಳ ಬಗ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಚುನಾವಣೆ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ. ನೋಡೋಣ ಏನೇನು ಮಾಡ್ತಾರಂತ. ಈಗ ಇದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀ. ನಾನು ಮೊನ್ನೆನೂ ತಮ್ಗೆ ಹೇಳಿದೆ, ವೆಸ್ಟ್ ಬೆಂಗಾಲ್ನಲ್ಲೂ ಕೂಡ SIR ಪ್ರಕ್ರಿಯೆ ಪ್ರಾರಂಭ ಆದಾಗ ಪ್ರತಿಭಟನೆ ಮಾಡಿದ್ದು BJPಯವರೇ. BLOಗಳೆಲ್ಲ ಮಮತಾ ಬ್ಯಾನರ್ಜಿಯವರ ಕಪಿಮುಷ್ಟಿನಲ್ಲಿದ್ದಾರೆ ಅಂತ ಪ್ರತಿಭಟನೆ ಮಾಡಿದರು, ದೂರು ಕೊಟ್ಟರು. ಅದಾದಮೇಲೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅಂತ ಒಂದು ನಿಯಮ ತಂದುಬಿಟ್ಟು ಎಲ್ಲರಿಗೂ ಹೊರಗೆ ಹಾಕೋದು. ಇದೆಲ್ಲ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಅವರು ಹೊಡೆದಂಗೆ ಮಾಡಬೇಕು, ಇವ್ರು ಹತ್ತಂಗೆ ಮಾಡಬೇಕು, ಅಷ್ಟೇ ಇರೋದು ಅದರಲ್ಲಿ. ದೇಶದಲ್ಲಿ ನೀವೆಲ್ಲ ಆರೋಪ ಮಾಡ್ತಾ ಇದ್ರಿ, ಇದು ಸರಿ ಇಲ್ಲ, ಸರಿಯಾಗಿ ಆಗಬೇಕು ಅನ್ನೋದು. ಕರ್ನಾಟಕದಲ್ಲಿ ಕೇಂದ್ರದ ಆಡಳಿತ ಪಕ್ಷವು ವಿರೋಧ ಮಾಡ್ತಾ ಇದೆ ಸರ್. ನೋಡಿ ಇವ್ರೆ, ಅವ್ರಿರ್ಬೋದು, ನಾವಿರ್ಬೋದು, ಈಗನ ಎಚ್ಚೆತ್ಕೊಳ್ಳಿ. ನಾವು ಇವ್ರೇನು ಹೇಳ್ತಾ ಇರೋದು, ಇವ್ರದ್ದು ನಮ್ಮ BJP JDS ಅವರ ಆರೋಪ ಏನಿದೆ, ಕಾಂಗ್ರೆಸ್ ಅವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಹೇಗೆ ಅಂತ ಎಲ್ಲೂ ಹೇಳ್ತಾ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ 12 ಸಮಸ್ಯೆಗಳ ಬಗ್ಗೆ ಅವರ ಗಮನ ಸೆಳೆದಿದ್ದೇವೆ, ವೈಜ್ಞಾನಿಕವಾಗಿ ಕೇಳಿದ್ದೇವೆ, ಸಂವಿಧಾನಿಕವಾಗಿ ಕೇಳಿದ್ದೇವೆ. ಪ್ರತಿಯೊಬ್ಬ ನಾಗರಿಕನ ಹಕ್ಕನ್ನು ಕೂಡ ನಾವು ಉಳಿಸ್ಕೋಬೇಕು ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂದ್ಬಿಟ್ಟು ನಾವು ಹೇಳಿದ್ದೇವೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ನಮಗೆ ಉತ್ತರ ಬಂದಿಲ್ಲ. ನೋಡೋಣ ಏನು ಮಾಡ್ತಾರಂತೆ. ಇವ್ರು ಹೇಳಿದ್ಕೆ ಏನು ಮಾಡ್ತಾರೆ ನೋಡೋಣ. ನಿನ್ನೆ CM ಅವರು ಹೇಳಿದರೆ ವರದಿ ತರಿಸ್ಕೊಂಡು ಬರ ಘೋಷಣೆ ಮಾಡ್ತೇವೆ ಅಂತ. ವರದಿ ಕೊಡೋದು ನಮ್ಮ ಜವಾಬ್ದಾರಿ, ಘೋಷಣೆ ಮಾಡೋದು ನಮ್ಮ ಜವಾಬ್ದಾರಿ ಅಲ್ಲ. ಭಾಳ ಸ್ಪಷ್ಟವಾಗಿ ನಿನ್ನೆ ಮುಖ್ಯಮಂತ್ರಿಯವರು ಏನು ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಏನು ಮಾನದಂಡಗಳಿವೆ ಅದ್ರ ಪ್ರಕಾರ ನಾವು ವರದಿಯನ್ನು ಸಲ್ಲಿಸಬೇಕಾಗ್ತದೆ. ಇನ್ನು ಈಗ ಬಿತ್ತನೆ ಕೆಲವು ಕಡೆ ಪ್ರಾರಂಭ ಆಗಿದೆ, ಕೆಲವು ಕಡೆ ಆಗಿಲ್ಲ. ಮತ್ತು ಹವಾಮಾನದ ಏರ್ಪೇರು ಇರ್ಬೋದು, ನೀವು ಏನು ತೇವಾಂಶ ಇರ್ಬೋದು, ಭೂಮಿಯ ತೇವಾಂಶ ಇರ್ಬೋದು, ಮತ್ತು ಎಷ್ಟು ಬಿತ್ತನೆ ಆಗಿದೆ, ಮೇವಿಂದ ಇರ್ಬೋದು, ಇವೆಲ್ಲನೂ ಕೂಡ ಗಮನಕ್ಕೆ ಗಮನಕ್ಕೆ ತಗೊಂಡು ನಮ್ಮ ವರದಿ ಮಾಡ್ಕೊಂಡು ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಆಗುತ್ತೆ. ಅದಕ್ಕೆ ಆದಮೇಲೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕಾಗ್ತದೆ, ಅವ್ರ ತಂಡ ಕಳಿಸ್ತಾರೆ. ಸೊ ಇದನ್ನು ಏನು ಈ ಪ್ರಕ್ರಿಯೆಯನ್ನು ನಾವು ಕರೆಕ್ಟಾಗಿ ಮಾಡಬೇಕು. ಸೊ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಅದೇ, ಎಲ್ಲ ರೀಜ್ನಲ್ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಪ್ರತಿಯೊಂದು ಜಿಲ್ಲೆದಿರ್ಬೋದು, ತಾಲೂಕು ಇರ್ಬೋದು, ಏನೇನು ನಡೀತಾ ಇದೆ, ಹೇಗಾಗ್ತಾ ಇದೆ ಅಂದ್ಬಿಟ್ಟು ತಿಳ್ಕೊಂಡು ವರದಿಯನ್ನು ತಯಾರು ಮಾಡ್ತೀವಿ. ಆದರೆ ಬರ ಘೋಷಣೆ ಮಾಡೋದು ಬಿಡೋದು ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಅಲ್ಲ. ಘೋಷಣೆನೂ ಆಗಿಲ್ಲ, ವರದಿನೂ ಇನ್ನೂ ತರಿಸ್ಕೊಂಡಿಲ್ಲ ಸರ್. ಆಗಲೇ 10,000 ಕೋಟಿ ಬೇಡಿಕೆ ನೀಡ್ತಾ ಇದ್ದಾರೆ ಹರಿಪ್ರಸಾದ್ ಅವರು. ಈಗ ಬೇಸ್ಡ್ ಆನ್ ಅವರ್ ಅಸೆಸ್ಮೆಂಟ್ ಇಂಟರ್ನಲಿ ಅಲ್ಟಿಮೇಟ್ಲಿ ಗ್ರೌಂಡ್ ಟ್ರೂತಿಂಗ್ ಆಗಬೇಕಲ್ಲ. ಗ್ರೌಂಡ್ ಟ್ರೂತಿಂಗ್ ಆಗಲಾರ್ದೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ.